ನಮಸ್ಕಾರ ಕರ್ನಾಟಕ. ಈ ವಿಡಿಯೋ ಬೆಂಗಳೂರು ಪೊಲೀಸ್ ಅವರಿಗೆ, ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸಿಮನ್ ಕುಮಾರ್, ಬೆಂಗಳೂರು ಡಿಸಿಪಿ ನಾರ್ತ್ ಈಸ್ಟ್ ಸಜಿತ್, ಎಸಿಪಿ ಯಲಹಂಕ, ಕೊಡಗೇಲಿ ಇನ್ಸ್ಪೆಕ್ಟರ್ ಮುತ್ತುರಾಜ್ ಅಂಡ್ ಟೀಮ್. ಅಲ್ರಿ, ಸಿಮನ್ ಕುಮಾರ್ ಸಿಂಗ್ ಅವರೇ, ನಿಮ್ಮ ಕೊಡಗೇಲಿ ಇನ್ಸ್ಪೆಕ್ಟರ್ ಎಸಿಪಿ ಹೇಳ್ತಾರೆ ವಾರಂಟ್ ಎತ್ಕೊಂಡ್ಬಂದು ಮನೆ ಬಾಗಿಲನ್ನ ಹೊಡೆದಾಕ್ಬೋದು ಅಂತ. ನಮ್ಮ ಮನೆ ಬಾಗಿಲನ್ನು ಹೊಡೆದಾಕರೆ, ಗೇಟ್ಗಳನ್ನು ಹೊಡೆದಾಕಿದ್ದಾರೆ. ಇಲ್ಲಿ ನಮ್ಮ ನಾಯಿಗಳಿಗೆ ಸೆಡಿಟಿವ್ಸ್ ಹಾಕಿ ಹೊರಡೆ ಬಂದು ದಿಸ್ ಕೇಸ್ ವಿಲ್ ಫೈಟ್ ಇಟ್ ಸಪರೇಟ್ಲಿ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನನ್ನ ಮೇಲೆ ಆದಂತ FIR 267/2025 ಎರಡು ಸೆಕ್ಷನ್ ಕೂಡ ಲೆಸ್ ದ್ಯಾನ್ 7 years ಇಂಪ್ರಿಸನ್ಮೆಂಟ್. ಒಂದು ಸೆಕ್ಷನ್ಗೆ 3 years ಇತ್ತು, ಇನ್ನೊಂದು ಸೆಕ್ಷನ್ಗೆ 3 years ಆರ್ ಪೆನಾಲ್ಟಿ ಅಂತ ಇತ್ತು. ಇಂಥ ಕೇಸ್ಗೆ ಇವತ್ತು ನೋಟಿಸ್ ಕೊಟ್ಟು ಆಸ್ ಪರ್ ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಪ್ರಕಾರ ಲೆಸ್ ದ್ಯಾನ್ 7 years ಇತ್ತು ಅಂತಂದ್ರೆ 3 years ಎರಡು ಸೆಕ್ಷನ್ ಅಲ್ಲಿ ಇದ್ದಿದ್ದು. ಸೊ ಲೆಸ್ ದ್ಯಾನ್ 3 years ಇರುವಂತ ಯಾವುದೇ FIR ಸೆಕ್ಷನ್ಗಳಿಗೆ ನೋಟಿಸ್ ಅನ್ನ ಕೊಡಬೇಕು, ಕಾಲಾವಕಾಶ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಮಾಡಿದ್ರೆ, ನಿಮ್ಮ ಇನ್ಸ್ಪೆಕ್ಟರ್ ಮುತ್ತುರಾಜ್ ಹೇಳ್ತಾರೆ ಸರ್ಚ್ ವಾರೆಂಟ್ ಇದ್ರೆ ಮನೆ ಬಾಗಿಲು ಹೊಡೆದಾಕ್ಬೋದು ಅಂತ. ಇದೇ ಮುತ್ತುರಾಜ್ಗೆ, ಇನ್ಸ್ಪೆಕ್ಟರ್ ಮುತ್ತುರಾಜ್ಗೆ, ಪೊಲೀಸ್ ಇಲಾಖೆಗೆ, ಪೊಲೀಸ್ ಕಮಿಷನರ್ ಸಿಮನ್ ಕುಮಾರ್ ಸಿಂಗ್ ಅವರಿಗೆ ಗೊತ್ತಿಲ್ವಾ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ನ ಫಾಲೋ ಮಾಡಿಲ್ಲ ಅಂತಂದ್ರೆ ಇಟ್ ಈಸ್ ಎ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಆಗುತ್ತೆ ಅಂತ. ನನ್ನ FIR ನಂಬರ್ 267/2025 ನಲ್ಲಿ ಕೊಡಗೇಲಿ ಪೊಲೀಸ್ ಸ್ಟೇಷನ್ ನಲ್ಲಿ ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಫಾಲೋ ಮಾಡದ ನೀವು ಒಂದು ಮಾನ್ಯ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಫಾಲೋ ಮಾಡದ ಮಟ್ಟಕ್ಕೆ ಬೆಂಗಳೂರು ಪೊಲೀಸರು ಬೆಳೆದವರೇ ಅಂತಂದ್ರೆ ಸುಪ್ರೀಂ ಕೋರ್ಟ್ಗೆ ಏನ್ ಮರ್ಯಾದೆನ ಕೊಡ್ತೀರಾ ಸಿಮಂತ್ ಕುಮಾರ್ ಸಿಂಗ್ ಅವರೇ? ಡಿಸಿಪಿ ನಾರ್ತ್ ಈಸ್ಟ್ ಸಜಿತ್ ಹೇಳಿದ್ರಂತೆ, ನನಗೆ ಕಳೆದ 10 ವರ್ಷದಿಂದ ಕೇಳ್ತಾ ಇದ್ದೀನಿ, ನನಗೆ ಥ್ರೆಟ್ ಇದೆ, ಏನೋ ನನಗೆ ಗನ್ ಲೈಸೆನ್ಸ್ ಕೊಡಿ, ಗನ್ ಮ್ಯಾನ್ ಹಾಕಿ ಅಂತ. ನೀವುಗಳು ಯಾರು ಹಾಕಲಿಲ್ಲ, ಅದು ನಿಮಗೆ ಬೇಕಾಗೂ ಇಲ್ಲ. ಅದೇ ಯಾವ ಕೇಸಲ್ಲಿ ಲೆಸ್ ದ್ಯಾನ್ 3 years ಲೆಸ್ ದ್ಯಾನ್ 7 years ಇದೆ ಆ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಫಾಲೋ ಮಾಡಿದ್ರೆ ನಾವು ಮಾಡಲ್ಲ, ನಾವು ಕೊಡಗೇಲಿ ಪೊಲೀಸರು, ಬೆಂಗಳೂರು ಪೊಲೀಸರು ನಾವು ಮಾಡಲ್ಲ ಅಂತ. ಅಲ್ಲ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸೇ ಫಾಲೋ ಮಾಡಿಲ್ಲ ಅಂತಂದ್ರೆ ಯಾವ ಕೋರ್ಟ್ಗೆ ನೀವು ಮರ್ಯಾದೆ ಕೊಡಲ್ಲೋ? ವೈಕಾಂಡ್ ನಿಮ್ಮ ಅದೇ ಕೋರ್ಟ್ ಮುಂದೆ ತಗೊಂಡೋಗಿ ಕಂಟೆಂಪ್ಟ್ ಹಾಕಿ ನಿಮ್ಮನ್ನು ನಿಲ್ಲಿಸಿದ್ರೆ ಏನಾಗುತ್ತೆ ಸಿಮಂತ್ ಕುಮಾರ್ ಸಿಂಗ್ ಅವರೇ? ಒಬ್ಬ ಅಡ್ವೊಕೇಟ್ ಆಗಿ ಮನೆ ಹತ್ರ 50ಕ್ಕೂ ಹೆಚ್ಚು ಪೊಲೀಸ್ ಕರ್ಕೊಂಡ್ಬಂದು ಬಾಗಿಲನ್ನ ಹೊಡೆದ ಹಾಕಿ, ನಾನು ಹೇಳಿದ್ದೀನಿ ಕೊಡಗೇಲಿ ಪೊಲೀಸ್ ಇನ್ಸ್ಪೆಕ್ಟರ್ ಮುತ್ತುರಾಜ್ ಕೇಳಿದ್ರೆ DK ಶಿವಕುಮಾರ್ ಪ್ರೆಷರ್ ಆಗ್ತಾವ್ರೆ ಸರ್, ಕರ್ಕೊಂಡೋಗ್ಬೇಕು ಅಂತ ಹೇಳ್ತಾರೆ. ನಿಮ್ಮ ACPನೂ ಅದನ್ನೇ ಹೇಳ್ತಾರೆ, ಯಲಹಂಕ ACPನೂ ಅದನ್ನೇ ಹೇಳ್ತಾರೆ, DK ಶಿವಕುಮಾರ್ ಕರ್ಕೊಂಡ್ ಬಂದವ್ರೆ ಅಂತ. ಒಳಗಡೆ ಹೇಳಿದ್ದು, ನಾನು ಎಲ್ಲರ ಮುಂದೆ ಹೇಳಿಲ್ಲ ನನಗೆ DK ಶಿವಕುಮಾರ್ ಇಂದ ಪ್ರೆಷರ್ ಇದ್ದಾರೆ ಅಂತ. ಅಲ್ರಿ, ಕಾನೂನನ್ನೇ ಸುಪ್ರೀಂ ಕೋರ್ಟ್ ಕಾನೂನನ್ನೇ ಫಾಲೋ ಮಾಡಿದಂತ ಕೊಡಗೇರಿ ಪೊಲೀಸ್ ಇನ್ಸ್ಪೆಕ್ಟರ್, ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಜುಡಿಷನ್, ಬೆಂಗಳೂರು ನಾರ್ತ್ ಈಸ್ಟ್ ACP ಯಲಹಂಕ, ನಿಮ್ಮ ಮೇಲೆ ಯಾಕೆ ಕಾನೂನು ಕ್ರಮ ಜರುಗಿಸಬಾರದು? ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಫಾಲೋ ಮಾಡದೆ ಒಬ್ಬ ಅಡ್ವೊಕೇಟ್ ನನ್ನ ಡೆಲ್ಲಿ ಬಾರ್ ಕೌನ್ಸಿಲ್ ರಿಜಿಸ್ಟರ್ ಆಗಿರುವಂತ ಎನ್ರೋಲ್ಮೆಂಟ್ ಆಗಿರುವಂತ ಅಡ್ವೊಕೇಟ್ ಅನ್ನ ಈ ರೀತಿ ಹಿಂಸೆ ಕೊಟ್ಟು ಅವಮಾನ ಮಾಡಿ ಮನೆ ಬಾಗಿಲಿಗೆ ಹೊಡೆದಾಕಿ ಅವ್ರ ನಮ್ಮ ನಾಯಿಗಳಿಗೆ ಸೆಡ್ಯೂಟಿವ್ಸ್ ಹಾಕಿದ್ದಕ್ಕೆ ನಿಮ್ಮ ಮೇಲೆ ಯಾಕೆ ಕಾನೂನು ಕ್ರಮ ನಾವು ಜರುಗಿಸಬಾರದು? ಜೊತೆನಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ನಿಮ್ಮ ಮೇಲೆ ಕಂಟೆಂಪ್ಟ್ ಯಾಕೆ ಹಾಕಬಾರದು? ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ನ ಫಾಲೋ ಮಾಡಿದ್ದೀನಿ ಹೇಳುತ್ತಾ ಸಾಮಾನ್ಯ ಜನರನ್ನ ಗೂಬೆ ಅನ್ಕೊಳಕ್ ಹೋಗ್ಬೇಡಿ, ತುಂಬಾ ದೊಡ್ಡನ ತಪ್ಪು ಮಾಡ್ತೀರಾ. ನೀವು ಸುಪ್ರೀಂ ಕೋರ್ಟ್ ಆರ್ಡರ್ನ ಫಾಲೋ ಮಾಡಿಲ್ಲ ಅಂತಂದ್ರೆ ನಿಮ್ ಯೂನಿಫಾರ್ಮ್ ಅದು ಬಿಚ್ಚೋಗುತ್ತೆ ಅಂತ ಹೇಳುತ್ತಾ, ಕಾನೂನಿಗೆ ಸುಪ್ರೀಂ ಕೋರ್ಟ್ಗೆ ನೀವು ಪೊಲೀಸರೇನು ದೊಡ್ಡವರೇನಲ್ಲ, ಅದನ್ನ ಪಾಲನೆ ಮಾಡಬೇಕಾದ್ರು ಮೊದಲ ಧರ್ಮ. ಯಾವ ಸರ್ಚ್ ವಾರೆಂಟ್ ಎತ್ಕೊಂಡ್ಬಂದು ಬಾಗಿಲನ್ನ ಹೊಡಿಬಹುದು ಅಂತ ಹೇಳುವಂತ ಮುತ್ತುರಾಜ್ಗೆ, ಅದೇ ಪೊಲೀಸ್ ಇನ್ಸ್ಪೆಕ್ಟರ್ ಮುತ್ತುರಾಜ್ಗೆ, ಕೊಡಗೇಲಿ ಪೊಲೀಸ್ ಇನ್ಸ್ಪೆಕ್ಟರ್ ಮುತ್ತುರಾಜ್ಗೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ನ ಫಾಲೋ ಮಾಡಬೇಕು, DK ಶಿವಕುಮಾರ್ ಮಾತನ್ನ ಫಾಲೋ ಮಾಡಬಾರದು, ಅನಧಿಕೃತವಾಗಿ ಒಬ್ಬ ಅಡ್ವೊಕೇಟ್ಗೆ ತೊಂದರೆ ಕೊಡಬಾರದು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅಂತಂದ್ರೆ ಆ ಕಾಮನ್ ಸೆನ್ಸು ಮತ್ತೆ ಕಾನೂನಿನ ಪಾಠವನ್ನ ಸುಪ್ರೀಂ ಕೋರ್ಟ್ ಕಲಿಸೋದ್ರಲ್ಲಿ ಯಾವುದೇ ಎರಡನೇ ಮಾತಿಲ್ಲ. ಸಾಮಾನ್ಯ ಜನರ ಈ ಒಂದು ಡೆಮೋಕ್ರಸಿನಲ್ಲಿ ಇದೆ ಅಂತ ಹೇಳಿದ್ರೆ ಹೊರತು, ಬಟ್ ದಿಸ್ ಇಸ್ ನಾಟ್ ಎ ಪೊಲೀಸ್ ಸ್ಟೇಟ್. ಇದು ಪೊಲೀಸ್ ಸ್ಟೇಟು ಅಲ್ಲ, ನೀವು ಯಾರುಗಳು ಲೈಸೆನ್ಸ್ ಗುಂಡಾಗಳು ಅಲ್ಲ. ಕಾನೂನನ್ನ ಮತ್ತೆ ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಫಾಲೋ ಮಾಡಬೇಕು.
ಇಲ್ಲ ನಿಮ್ಮ ಯೂನಿಫಾರ್ಮ್ಗಳನ್ನ ಬಿಚ್ಚಿ ಮನೆಗೆ ಸಸ್ಪೆಂಡ್ ಆಗಿ ಹೋಗಬೇಕು ಅಂತ ಎಚ್ಚರಿಕೆಯನ್ನ ಕೊಡುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ದಿಸ್ ಇಸ್ ಅ ಸೀರಿಯಸ್ ವಾರ್ನಿಂಗ್ ವೈಲೇಟಿಂಗ್ ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಅಂಡ್ ವಿ ವಿಲ್ ಡೆಫಿನೆಟ್ಲಿ ಎನ್ಶ್ಯೂರ್ ದರ್ ಇಸ್ ಅನ್ ಆಕ್ಷನ್ ಆನ್ ದಿಸ್. ಥ್ಯಾಂಕ್ ಯು ಸಿಮಂತ್ ಕುಮಾರ್ ಸಿಂಗ್ ಅವರೇ. ಈಗಲಾರು ಬುದ್ಧಿ ಹೇಳಿ. ಲಾಸ್ಟ್ ಟೈಮ್ ಏನೋ ಒಡಕಲ್ಲ ಕ್ರಿಕೆಟ್ ಕಪ್ ಕೇಸಲ್ಲಿ ದಯಾನಂದು 5 ಜನ ಸಸ್ಪೆಂಡ್ ಆದ್ರು, ಮಾನ ಮರ್ಯಾದೆ ಕಳ್ಕೊಂಡ್ರು. ಆ ಗತಿ ನಿಮ್ಮಗಳಿಗಾಗದ್ ಬೇಡ ಅನ್ನೋದೇ ನನ್ನ ಒಂದು ಪ್ರಾರ್ಥನೆ. ಥ್ಯಾಂಕ್ ಯು. ನಮಸ್ಕಾರ ಕರ್ನಾಟಕ. ಈ ವಿಡಿಯೋ ಬೆಂಗಳೂರು ಪೊಲೀಸ್ ಅವರಿಗೆ, ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸಿಮಂತ್ ಕುಮಾರ್, ಬೆಂಗಳೂರು ಡಿಸಿಪಿ ನಾರ್ತ್ ಈಸ್ಟ್ ಸಜಿತ್, ಎಸಿಪಿ ಯಲಹಂಕ, ಕೊಡಗೇಲಿ ಇನ್ಸ್ಪೆಕ್ಟರ್ ಮುತ್ತುರಾಜ್ ಅಂಡ್ ಟೀಮ್. ಅಲ್ರಿ ಸಿಮಂತ್ ಕುಮಾರ್ ಸಿಂಗ್ ಅವರೇ, ನಿಮ್ಮ ಕೊಡಗೇಲಿ ಇನ್ಸ್ಪೆಕ್ಟರ್ ಎಸಿಪಿ ಹೇಳ್ತಾರೆ ವಾರಂಟ್ ಎತ್ಕೊಂಡ್ಬಂದು ಮನೆ ಬಾಗಿಲನ್ನ ಹೊಡೆದಾಕ್ಬೋದು ಅಂತ. ನಮ್ಮ ಮನೆ ಬಾಗಿಲನ್ನು ಹೊಡೆದಾಕರೆ, ಗೇಟ್ಗಳನ್ನು ಹೊಡೆದಾಕಿದ್ದಾರೆ. ಇಲ್ಲಿ ನಮ್ಮ ನಾಯಿಗಳಿಗೆ ಸೆಡಿಟಿವ್ಸ್ ಹಾಕಿ ಒಳ್ಳೆ ಬಂದು ದಿಸ್ ಕೇಸ್ ವಿಲ್ ಫೈಟ್ ಇಟ್ ಸಪರೇಟ್ಲಿ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನನ್ನ ಮೇಲೆ ಆದಂತ FIR 267/2025 2 ಸೆಕ್ಷನ್ ಕೂಡ ಲೆಸ್ ದ್ಯಾನ್ 7 years ಇಂಪ್ರಿಸನ್ಮೆಂಟ್. ಒಂದು ಸೆಕ್ಷನ್ಗೆ 3 years ಇತ್ತು, ಇನ್ನೊಂದು ಸೆಕ್ಷನ್ಗೆ 3 years ಆರ್ ಪೆನಾಲ್ಟಿ ಅಂತ ಇತ್ತು. ಇಂಥ ಕೇಸ್ಗೆ ಇವತ್ತು ನೋಟಿಸ್ ಕೊಟ್ಟು ಆಸ್ ಪರ್ ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಪ್ರಕಾರ ಲೆಸ್ ದ್ಯಾನ್ 7 years ಇತ್ತು ಅಂತಂದ್ರೆ 3 years ಎರಡು ಸೆಕ್ಷನ್ ಅಲ್ಲಿ ಇದ್ದಿದ್ದು. ಸೊ ಲೆಸ್ ದ್ಯಾನ್ 3 years ಇರುವಂತ ಯಾವುದೇ FIR ಸೆಕ್ಷನ್ಗಳಿಗೆ ನೋಟಿಸ್ ಅನ್ನ ಕೊಡಬೇಕು, ಕಾಲಾವಕಾಶ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಮಾಡಿದ್ರೆ, ನಿಮ್ಮ ಇನ್ಸ್ಪೆಕ್ಟರ್ ಮುತ್ತುರಾಜ್ ಹೇಳ್ತಾರೆ ಸರ್ಚ್ ವಾರೆಂಟ್ ಇದ್ರೆ ಮನೆ ಬಾಗಿಲು ಹೊಡೆದಾಕ್ಬೋದು ಅಂತ. ಇದೇ ಮುತ್ತುರಾಜ್ಗೆ, ಇನ್ಸ್ಪೆಕ್ಟರ್ ಮುತ್ತುರಾಜ್ಗೆ, ಪೊಲೀಸ್ ಇಲಾಖೆಗೆ, ಪೊಲೀಸ್ ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ಅವರಿಗೆ ಗೊತ್ತಿಲ್ವಾ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ನ ಫಾಲೋ ಮಾಡಿಲ್ಲ ಅಂತಂದ್ರೆ ಇಟ್ ಈಸ್ ಎ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಆಗುತ್ತೆ ಅಂತ. ನನ್ನ FIR ನಂಬರ್ 267/2025 ನಲ್ಲಿ ಕೊಡಗೇಲಿ ಪೊಲೀಸ್ ಸ್ಟೇಷನ್ ನಲ್ಲಿ ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಫಾಲೋ ಮಾಡದ ನೀವು, ಒಂದು ಮಾನ್ಯ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಫಾಲೋ ಮಾಡದ ಮಟ್ಟಕ್ಕೆ ಬೆಂಗಳೂರು ಪೊಲೀಸರು ಬೆಳೆದವರೇ ಅಂತಂದ್ರೆ ಸುಪ್ರೀಂ ಕೋರ್ಟ್ಗೆ ಏನ್ ಮರ್ಯಾದೆನ ಕೊಡ್ತೀರಾ ಸಿಮಂತ್ ಕುಮಾರ್ ಸಿಂಗ್ ಅವರೇ? ಡಿಸಿಪಿ ನಾರ್ತ್ ಈಸ್ಟ್ ಸಜಿತ್ ಹೇಳಿದ್ರಂತೆ, ನನಗೆ ಕಳೆದ 10 ವರ್ಷದಿಂದ ಕೇಳ್ತಾ ಇದ್ದೀನಿ, ನನಗೆ ಥ್ರೆಟ್ ಇದೆ, ಏನೋ ನನಗೆ ಗನ್ ಲೈಸೆನ್ಸ್ ಕೊಡಿ, ಗನ್ ಮ್ಯಾನ್ ಹಾಕಿ ಅಂತ. ನೀವುಗಳು ಯಾರು ಹಾಕಲಿಲ್ಲ, ನಿಮಗೆ ಬೇಕಾಗೂ ಇಲ್ಲ. ಅದೇ ಯಾವ ಕೇಸಲ್ಲಿ ಲೆಸ್ ದ್ಯಾನ್ 3 years ಲೆಸ್ ದ್ಯಾನ್ 7 years ಇದೆ ಆ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಫಾಲೋ ಮಾಡಿದ್ರೆ ನಾವು ಮಾಡಲ್ಲ, ನಾವು ಕೊಡಗೇಲಿ ಪೊಲೀಸರು, ಬೆಂಗಳೂರು ಪೊಲೀಸರು ನಾವು ಮಾಡಲ್ಲ ಅಂತ. ಅಲ್ಲ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸೇ ಫಾಲೋ ಮಾಡಿಲ್ಲ ಅಂತಂದ್ರೆ ಯಾವ ಕೋರ್ಟ್ಗೆ ನೀವು ಮರ್ಯಾದೆ ಕೊಡಲ್ಲ? ವೈಕಾಂಡ್ ನಿಮ್ಮ ಅದೇ ಕೋರ್ಟ್ ಮುಂದೆ ತಗೊಂಡೋಗಿ ಕಂಟೆಂಪ್ಟ್ ಹಾಕಿ ನಿಮ್ಮನ್ನು ನಿಲ್ಸಿದ್ರೆ ಏನಾಗುತ್ತೆ ಸಿಮಂತ್ ಕುಮಾರ್ ಸಿಂಗ್ ಅವರೇ? ಒಬ್ಬ ಅಡ್ವೊಕೇಟ್ ಆಗಿ ಮನೆ ಹತ್ರ 50ಕ್ಕೂ ಹೆಚ್ಚು ಪೊಲೀಸ್ ಕರ್ಕೊಂಡ್ಬಂದು ಬಾಗಿಲನ್ನ ಹೊಡೆದ ಹಾಕಿ, ನಾನು ಹೇಳಿದ್ದೀನಿ ಕೊಡಗೇಲಿ ಪೊಲೀಸ್ ಇನ್ಸ್ಪೆಕ್ಟರ್ ಮುತ್ತುರಾಜ್ ಕೇಳಿದ್ರೆ DK ಶಿವಕುಮಾರ್ ಪ್ರೆಷರ್ ಆಗ್ತಾವ್ರೆ ಸರ್, ಕರ್ಕೊಂಡೋಗ್ಬೇಕು ಅಂತ ಹೇಳ್ತಾರೆ. ನಿಮ್ಮ ACPನೂ ಅದನ್ನೇ ಹೇಳ್ತಾರೆ, ಯಲಹಂಕ ACPನೂ ಅದನ್ನೇ ಹೇಳ್ತಾರೆ, DK ಶಿವಕುಮಾರ್ ಕರ್ಕೊಂಡ್ಬಂದವ್ರೆ ಅಂತ ಒಳಗಡೆ ಹೇಳಿದ್ದು. ನಾನು ಎಲ್ಲರ ಮುಂದೆ ಹೇಳಿಲ್ಲ ನನಗೆ DK ಶಿವಕುಮಾರ್ ಇಂದ ಪ್ರೆಷರ್ ಇದ್ದಾರೆ ಅಂತ. ಅಲ್ರಿ, ಕಾನೂನನ್ನೇ ಸುಪ್ರೀಂ ಕೋರ್ಟ್ ಕಾನೂನನ್ನೇ ಫಾಲೋ ಮಾಡಿದಂತ ಕೊಡಗೇಲಿ ಪೊಲೀಸ್ ಇನ್ಸ್ಪೆಕ್ಟರ್, ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಜುಡಿಷಿಯನ್, ಬೆಂಗಳೂರು ನಾರ್ತ್ ಈಸ್ಟ್, ACP ಯಲಹಂಕ, ನಿಮ್ಮ ಮೇಲೆ ಯಾಕೆ ಕಾನೂನು ಕ್ರಮ ಜರುಗಿಸಬಾರದು? ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಫಾಲೋ ಮಾಡದೆ ಒಬ್ಬ ಅಡ್ವೊಕೇಟ್ ನನ್ನ ಡೆಲ್ಲಿ ಬಾರ್ ಕೌನ್ಸಿಲ್ ರಿಜಿಸ್ಟರ್ ಆಗಿರುವಂತ ಎನ್ರೋಲ್ಮೆಂಟ್ ಆಗಿರುವಂತ ಅಡ್ವೊಕೇಟ್ ಅನ್ನ ಈ ರೀತಿ ಹಿಂಸೆ ಕೊಟ್ಟು ಅವಮಾನ ಮಾಡಿ ಮನೆ ಬಾಗಿಲಿಗೆ ಹೊಡೆದಾಕಿ ಅವ್ರ ನಮ್ಮ ನಾಯಿಗಳಿಗೆ ಸೆಡ್ಯೂಟಿವ್ಸ್ ಹಾಕಿದ್ದಕ್ಕೆ ನಿಮ್ಮ ಮೇಲೆ ಯಾಕೆ ಕಾನೂನು ಕ್ರಮ ನಾವು ಜರುಗಿಸಬಾರದು? ಜೊತೆನಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ನಿಮ್ಮ ಮೇಲೆ ಕಂಟೆಂಪ್ಟ್ ಯಾಕೆ ಹಾಕಬಾರದು? ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ನ ಫಾಲೋ ಮಾಡಿದ್ದಕ್ಕೆ ಹೇಳುತ್ತಾ ಸಾಮಾನ್ಯ ಜನರನ್ನ ಗೂಬೆ ಅನ್ಕೊಳಕ್ ಹೋಗ್ಬೇಡಿ. ತುಂಬಾ ದೊಡ್ಡನ ತಪ್ಪು ಮಾಡ್ತೀರಾ ನೀವು. ಸುಪ್ರೀಂ ಕೋರ್ಟ್ ಆರ್ಡರ್ನ ಫಾಲೋ ಮಾಡಿಲ್ಲ ಅಂತಂದ್ರೆ ನಿಮ್ ಯೂನಿಫಾರ್ಮ್ ಬಿಚ್ಚೋಗುತ್ತೆ ಅಂತ ಹೇಳುತ್ತಾ, ಕಾನೂನಿಗೆ ಸುಪ್ರೀಂ ಕೋರ್ಟ್ಗೆ ನೀವು ಪೊಲೀಸರೇನು ದೊಡ್ಡವರೇನಲ್ಲ, ಅದನ್ನ ಪಾಲನೆ ಮಾಡಬೇಕಾದ್ರು ಮೊದಲ ಧರ್ಮ.
ಯಾವ ಸರ್ಚ್ ವಾರೆಂಟ್ ಎತ್ಕೊಂಡ್ಬಂದು ಬಾಗಲ್ನ ಹೊಡಿಬಹುದು ಅಂತ ಹೇಳುವಂತ ಮುತ್ತುರಾಜ್ಗೆ, ಅದೇ ಪೊಲೀಸ್ ಇನ್ಸ್ಪೆಕ್ಟರ್ ಮುತ್ತುರಾಜ್ಗೆ, ಕೊಡಗೇರಿ ಪೊಲೀಸ್ ಇನ್ಸ್ಪೆಕ್ಟರ್ ಮುತ್ತುರಾಜ್ಗೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ನ ಫಾಲೋ ಮಾಡಬೇಕು, ಡಿ ಕೆ ಶಿವಕುಮಾರ್ ಮಾತನ್ನ ಫಾಲೋ ಮಾಡಬಾರ್ದು, ಅನಧಿಕೃತವಾಗಿ ಒಬ್ಬ ಅಡ್ವೊಕೇಟ್ಗೆ ತೊಂದರೆ ಕೊಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅಂತಂದ್ರೆ ಆ ಕಾಮನ್ ಸೆನ್ಸು ಮತ್ತೆ ಕಾನೂನಿನ ಪಾಠವನ್ನ ಸುಪ್ರೀಂ ಕೋರ್ಟ್ ಕಲಿಸೋದ್ರಲ್ಲಿ ಯಾವುದೇ ಎರಡನೇ ಮಾತಿಲ್ಲ. ಸಾಮಾನ್ಯ ಜನರ ಈ ಒಂದು ಡೆಮೋಕ್ರಸಿನಲ್ಲಿ ಇದೆ ಅಂತ ಹೇಳಿದ್ರೆ ಹೊರತು, ಬಟ್ ದಿಸ್ ಇಸ್ ನಾಟ್ ಎ ಪೊಲೀಸ್ ಸ್ಟೇಟ್. ಇದು ಪೊಲೀಸ್ ಸ್ಟೇಟು ಅಲ್ಲ, ನೀವು ಯಾರುಗಳು ಲೈಸೆನ್ಸ್ ಗುಂಡಾಗಳು ಅಲ್ಲ. ಕಾನೂನನ್ನ ಮತ್ತೆ ಸುಪ್ರೀಂ ಕೋರ್ಟ್ ಗೈಡೆನ್ಸ್ ನ ಫಾಲೋ ಮಾಡಬೇಕು, ಇಲ್ಲ ನಿಮ್ಮ ಯೂನಿಫಾರ್ಮ್ಗಳನ್ನ ಬಿಚ್ಚಿ ಮನೆಗೆ ಸಸ್ಪೆಂಡ್ ಆಗಿ ಹೋಗಬೇಕು ಅಂತ ಎಚ್ಚರಿಕೆಯನ್ನ ಕೊಡುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ದಿಸ್ ಇಸ್ ಎ ಸೀರಿಯಸ್ ವಾರ್ನಿಂಗ್ ವೈಲೇಟಿಂಗ್ ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಅಂಡ್ ವಿಲ್ ಡೆಫಿನೆಟ್ಲಿ ಎನ್ಶ್ಯೂರ್ ದರ್ ಇಸ್ ಅನ್ ಆಕ್ಷನ್ ಆನ್ ದಿಸ್. ಥ್ಯಾಂಕ್ ಯು ಸಿಮಂತ್ ಕುಮಾರ್ ಸಿಂಗ್ ಅವರೇ. ಈಗಲಾರು ಬುದ್ಧಿ ಹೇಳಿ. ಲಾಸ್ಟ್ ಟೈಮ್ ಒಡಕಲ್ಲ ಕ್ರಿಕೆಟ್ ಕಪ್ ಕೇಸಲ್ಲಿ ದಯಾನಂದು 5 ಜನ ಸಸ್ಪೆಂಡ್ ಆದ್ರು, ಮಾನ ಮರ್ಯಾದೆ ಕಳ್ಕೊಂಡ್ರು. ಆ ಗತಿ ನಿಮ್ಮಗಳಿಗಾಗದ್ ಬೇಡ ಅನ್ನೋದೇ ನನ್ನ ಒಂದು ಪ್ರಾರ್ಥನೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.